ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ರಾಘವ್ ಹೆಗಡೆ ಕೊರ್ಸೆ. ಉತ್ತರ ಕನ್ನಡ ಸಾವಯವ ಒಕ್ಕೂಟ ಇದರ ನಿರ್ದೇಶಕರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಕೃಷಿಕರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ವಿಶ್ವಂಬರ ಟಿವಿಯ ವೀಕ್ಷಕರಿಗೂ ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಉತ್ತರ ಕನ್ನಡದ ಒಂದು ವಿಷಯ ತೆಗೆದುಕೊಂಡ್ರೆ ಸಾವಯವ ಕೃಷಿ ಸಾಧ್ಯತೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಷ್ಟು ಸಾಧ್ಯತೆ ಇರುವ ಜಿಲ್ಲೆ ಮತ್ತೊಂದಿಲ್ಲ ಸಾವಯವ ವಿಚಾರಕ್ಕೆ ಬಂದರೆ. ಯಾಕೆಂದರೆ ನಾವು ಸಾಂಪ್ರದಾಯಿಕವಾಗಿಯೇ ಸಾವಯವ ಜನ. ನಮ್ಮಲ್ಲಿ ಆ ನಂಬಿಕೆ ನಮ್ಮ ಸಂಸ್ಕೃತಿಯಿಂದ, ನಮ್ಮ ಸಂಸ್ಕಾರದಿಂದ ಬಂದಿರುವಂಥದ್ದು. ಆದರೆ ನಾನು ಹೇಳಿದಾಗ ಮತ್ತೆ ನಾನು ಅಲ್ಲಿಗೆ ಹೋಗ್ತೇನೆ. ಈ ಹಣ ಗಳಿಕೆಯ ಒಂದು ಹಣದಾಹದಿಂದಾಗಿ ಉತ್ತರ ಕನ್ನಡದಲ್ಲೂ ಕೂಡ ಕಳೆದ ಒಂದು ದಶಕದಲ್ಲಿ ನಮ್ಮ ಮಿತಿಯನ್ನು ಮೀರಿದ ರಸಗೊಬ್ಬರಗಳ ಬಳಕೆ, ರಾಸಾಯನಿಕಗಳ ಬಳಕೆ, ಕೀಟನಾಶಕಗಳ ಬಳಕೆ, ಕಳೆನಾಶಕದ ಬಳಕೆ, ಹೀಗೆ ಅದು ಎಲ್ಲ ದೃಷ್ಟಿಯಲ್ಲಿ ಎಲ್ಲ ರೀತಿಯಲ್ಲಿ ಅದು ಹೆಚ್ಚಾಗ್ತಾ ಇದೆ. ಆದ್ರೆ ಒಂದು ಹಂತಕ್ಕದು ಅನಿವಾರ್ಯ ಅಲ್ವಾ? ಒಂದು ಹಂತಕ್ಕದು ಅನಿವಾರ್ಯ ಅಲ್ವಾ? ಅದು ಅನಿವಾರ್ಯ ಅಲ್ಲ. ಅದು ಅನಿವಾರ್ಯ ಅಲ್ಲ. ಆಸೆಗೆ ಒಂದು ಮಿತಿ ಇರ್ತದೆ. ಇದು ಅತಿ ಆಸೆಯಿಂದ ಆಗಿರುವಂಥದ್ದು. ನಮ್ಮಲ್ಲಿ ಕ್ಷೇತ್ರಕ್ಕೆ ನೈಸರ್ಗಿಕವಾಗಿ ಒಂದು ಒಳ್ಳೆಯ ಬೆಳೆಯನ್ನು ಕೊಡುವಂಥ ಶಕ್ತಿ ಇದ್ದಾಗ ಅನಾವಶ್ಯಕವಾಗಿ ಅವೈಜ್ಞಾನಿಕವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಅವೈಜ್ಞಾನಿಕವಾಗಿ, ಆ ಅವೈಜ್ಞಾನಿಕತೆ ಯಾಕೆ ಬಂತು ಅಂದರೆ ಮತ್ತೆ ಈ ಮಾರುಕಟ್ಟೆಯ ಫೋರ್ಸ್ಗಳಿಂದ. ಭೂಮಿಗೆ ಅವಶ್ಯಕತೆ ಇದೆಲ್ಲ ಗೊತ್ತಿಲ್ಲ, ನನ್ನ ಸೇಲ್ ಹೆಚ್ಚಿಗೆ ಆಗಬೇಕು, ಅದಕ್ಕಾಗಿ ಅತ್ಯಂತ ಹೆಚ್ಚಿನ ಬಳಕೆ ನಮ್ಮ ಕಲ್ಪನೆಯನ್ನು ಮೀರಿ ಆಗ್ತಾ ಇದೆ. ಅದರ ಪರಿಣಾಮ ನಮ್ಮ ಮಣ್ಣಿನ ಮೇಲೆ, ನಮ್ಮ ನೀರಿನ ಮೇಲೆ, ನಮ್ಮ ಗಾಳಿಯ ಮೇಲೆ. ನಾವು ಪರಿಸರ ಅಂದ್ಕೊಳ್ಳೆ ಕಾಡು, ಅರಣ್ಯ, ಮರ ಇಷ್ಟೇ ತಗೊಳ್ತೇವೆ. ಅದು ನಾವು ಕುಡಿತಾ ಇರೋ ನೀರು ಎಷ್ಟು ವಿಷ ಆಗ್ತಾ ಇದೆ, ನಾವು ಸೇವಿಸ್ತಾ ಇರೋ ಗಾಳಿ ವಿಷ ಆಗ್ತದೆ, ಅದಕ್ಕೆಲ್ಲ ಇದು ಕಾರಣ ಆಗ್ತದೆ. ಆ ದೃಷ್ಟಿ ಇದಕ್ಕೊಂದು ಕಡಿವಾಣ ಬೀಳಬೇಕು. ಇದಕ್ಕೂ ಕೂಡ ಸಹಕಾರಿ ರಂಗ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದರ ಕಡಿವಾಣಕ್ಕೆ ಹೆಜ್ಜೆ ಇಡಬೇಕು ಅನ್ನೋದು ನನ್ನ ಕಳಕಳಿ. ಸಾವಯವ ಕೃಷಿಗೆ ಬಂದರೆ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಅವಕಾಶ ಇದೆ. ಯಾಕೆಂದರೆ ಇವತ್ತು ವಿಶ್ವಮಟ್ಟದಲ್ಲಿ ಸಾವಯವ ಉತ್ಪನ್ನಗಳಿಗೆ ನಮ್ಮ ವಿಚಾರಕ್ಕೆ ಸಿಲುಕದೆ ಹೋದಷ್ಟರ ಮಟ್ಟಿಗಿನ ಒಂದು ಮಾರುಕಟ್ಟೆ ಇದೆ, ರೆಸ್ಪಾನ್ಸ್. ಆದರೆ ಆ ಮಾರುಕಟ್ಟೆಗೆ ಬೇಕಾಗುವಷ್ಟು ನಮ್ಮ ಹತ್ರ ಪೂರೈಕೆ ಮಾಡೋ ಸ್ಥಿತಿಯಲ್ಲಿ ನಾವಿಲ್ಲ. ಅಷ್ಟರ ಮಟ್ಟಿಗಿನ ವಿಶಾಲವಾದ ಮಾರುಕಟ್ಟೆ ಅವಕಾಶಗಳು ಇದೆ. ಉತ್ತರ ಕನ್ನಡದಲ್ಲಿ ಭಾಳಷ್ಟು ನಮ್ಮ ಸಂಬಾರ ಬೆಳೆಗಳು ವಿಶೇಷ ಸದ್ಯಕ್ಕೆ ಯಾವುದೇ ರೀತಿಯ ರಾಸಾಯನಿಕಗಳ ಅಥವಾ ಕೀಟನಾಶಕಗಳ ಬಳಕೆ ಆಗ್ತಾ ಇಲ್ಲ. ಅದಕ್ಕೆ ತುಂಬ ಒಳ್ಳೆಯ ಬೇಡಿಕೆ ಇದೆ. ಹಾಗಾಗಿ ಇನ್ನೊಂದು ಅಂದರೆ ಅರಿಶಿಣ. ಇತ್ತೀಚೆಗೆ ಹೆಸರಿಸಬೇಕು ಅಂದರೆ ಅರಿಶಿಣಕ್ಕೆ ತುಂಬ ಒಳ್ಳೆಯ ಮಾರುಕಟ್ಟೆ ಇದೆ, ಒಳ್ಳೆಯ ಬೆಲೆ ಇದೆ. ನಮ್ಮಲ್ಲಿ ಖಾಲಿ ಜಾಗದಲ್ಲಿ, ತೋಟದಲ್ಲಿ ಎಲ್ಲಿ ಬೇಕಾದರೂ ಬೆಳಿಬೋದು. ಅದು ಒಳ್ಳೆಯ ಇಳುವರಿ ಕೂಡ ಬರ್ತದೆ. ಅದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಒಳ್ಳೆಯ ಬೆಲೆ ಇದೆ. ಹಾಗಾಗಿ ರೈತರಿಗೆ ಬೇರೆ ಬೇರೆ ಅವಕಾಶಗಳು ಬರ್ತಿದೆ. ಹಾಗಾಗಿ ಸಾವಯವ ಕೃಷಿಯನ್ನು ಮಾಡಿದರೆ ನೀವು ಸಂಬಾರ ಬೆಳೆಗಳನ್ನು ಬೆಳಿಬೋದು. ಇದಕ್ಕೆ ಬೆಲ್ಲ, ಕಾಳುಮೆಣಸಂತೂ ಇದ್ದೇ ಇದೆ. ನೀವು ಇನ್ನು ಉಳಿದಂತೆ ಜಾಯಿಕಾಯಿ, ಪತ್ರೆ ಯಾವುದನ್ನು ಬೆಳೀರಿ. ನಮ್ಮಲ್ಲಿ ಎಲ್ಲ ಸಾಂಬಾರು ಬೆಳೆಗಳಿಗೆ ಸಾವಯವ ರೂಪದಲ್ಲಿ ಬೆಳೆದರೆ ಅತ್ಯುತ್ತಮ ಮಾರುಕಟ್ಟೆ ಇದೆ. ಮತ್ತು ಪ್ರಮಾಣೀಕೃತವಾಗಿದ್ದರೆ 15% ತನಕ ಪ್ರೀಮಿಯಂ ರೇಟ್ ಅಂತಾರೆ, ಸಾಮಾನ್ಯ ಮಾರುಕಟ್ಟೆಗಿಂತ ಹೆಚ್ಚಿನ ಒಂದು ಬೆಲೆ ಸಿಗ್ತದೆ. ಹಾಗಾಗಿ ಆ ಅವಕಾಶಗಳು ವಿಫಲವಾಗಿದೆ. ಆದರೆ ಅದು ಇನ್ನೂ ಕೂಡ ರೈತರಲ್ಲಿ ಅಷ್ಟರ ಮಟ್ಟಿಗೆ ರೈತರ ಇದಕ್ಕೆ ಹೋಗಿಲ್ಲ. ಆ ಮಾರುಕಟ್ಟೆ ಅವಕಾಶಗಳು ಎಷ್ಟಿದೆ ಸಾವಯವ ಕೃಷಿ ಅನ್ನುವಂಥದ್ದು. ಯಾಕೆಂದರೆ ಸಾವಯವ ಕೃಷಿಯನ್ನೇ ಮುಖ್ಯ ಕೇಂದ್ರವಾಗಿ ಇಟ್ಟುಕೊಂಡು ನಮ್ಮನ್ನು ಬಿಟ್ಟರೆ ಇನ್ನು ಯಾವುದೇ ಸಹಕಾರಿ ಸಂಸ್ಥೆಗಳು ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದು ಸಹಜವಾಗಿ ಅವರವರ ಕಾರ್ಯಕ್ಷೇತ್ರ. ಹಾಗಾಗಿ ನಾವು ಹೇಳೋದೇನೆಂದರೆ ಈ ಒಂದು ಯಾತ್ರೆಯಲ್ಲಿ ಎಲ್ಲರೂ ಕೈ ಜೋಡಿಸಿದರೆ ಸಾವಯವ ಕೃಷಿ ಅಭಿವೃದ್ಧಿ ಆಗುತ್ತೆ. ನಮ್ಮ ಜಿಲ್ಲೆಯನ್ನು ವಿಷಮುಕ್ತ ಮಾಡಲಿಕ್ಕೂ ನಮ್ಗೆ ಅವಕಾಶ ಆಗುತ್ತೆ. ಹಾಗಾಗಿ ಎಲ್ಲರೂ ಈಗ ಒಂದು ಕೆಲಸದಲ್ಲಿ ಕೈಗೂಡಿಸ್ಬೇಕು ಅನ್ನೋದು ನನ್ನ ಕಳಕಳಿ. ಓಕೆ, ಈಗ ತಾವು ಉತ್ತರ ಕನ್ನಡ ಸಾವಯವ ಒಕ್ಕೂಟದ ನಿರ್ದೇಶಕರ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಸಾವಯವ ರಂಗದಲ್ಲಿ ನಿಮ್ಮ ಸಾವಯವ ಒಕ್ಕೂಟ ಒಂದು ಒಳ್ಳೆ ಹೆಜ್ಜೆನ ಕಳೆದ ಸಾಕಷ್ಟು ವರ್ಷಗಳನ್ನು ಇಡ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಾವಯವ ಒಕ್ಕೂಟ ಅಂದ ತಕ್ಷಣ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬೇಕು. ಸಾವಯವ ಒಕ್ಕೂಟ ಪ್ರಾರಂಭಕ್ಕೆ ಪೂರ್ವದಲ್ಲಿ ಸುಮಾರು 2 ದಶಕಗಳ ಕಾಲ ವಿಶ್ವಮಟ್ಟದಲ್ಲಿ ಏನು ಸಾವಯವ ಕೃಷಿ ಅವಶ್ಯಕತೆಯನ್ನು ಮನಗೊಂಡು ವಿಶ್ವಸಂಸ್ಥೆಯಲ್ಲಿ, ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅನೇಕ ಒಪ್ಪಂದಗಳು, ನಿರ್ಣಯಗಳು ಆದ ಹಿನ್ನೆಲೆಯಲ್ಲಿ
ಭಾರತ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ತಮ್ಮ ಪ್ರತಿ ಬಜೆಟ್ನಲ್ಲಿ ಸಾವಯವ ಕೃಷಿಗೆ ಒಂದಿಷ್ಟು ಪೂರಕವಾಗುವಂಥ ಯೋಜನೆಗಳನ್ನು ಮಾಡ್ತಾ ಬಂದು ಅದರ ಪರಿಣಾಮವಾಗಿ ಅನೇಕ ಹೆಸರು ಬದಲಾಗ್ತಿದ್ವು, ಬಟ್ ಆದರೆ ಯೋಜನೆಗಳು ಬರ್ತಾ ಇದ್ವು. ಆದರೆ ಅದಕ್ಕೊಂದು ತಾತ್ವಿಕ ಅಂತ್ಯವೇ ಇರಲಿಲ್ಲ. ರೈತರನ್ನು ಸಾವಯವ ಕೃಷಿಗೆ ಕರೆಯೋದು ಹೌದು, ಆಮೇಲೆ ಬೆಳೆದಿದ್ದಲ್ಲಿ ಮಾರಾಟ ಮಾಡಬೇಕು, ಮಾರುಕಟ್ಟೆ ಸಮಸ್ಯೆ. ಹಾಗಾಗಿ ಅದಕ್ಕೊಂದು ಮಾರುಕಟ್ಟೆ ವ್ಯವಸ್ಥೆ ತರಬೇಕು ಅನ್ನೋದು ಕಾರಣದಿಂದ ಕರ್ನಾಟಕ ಸರ್ಕಾರ ಇದನ್ನು 2015-16ರಲ್ಲಿ ಜಾರಿಗೆ ತಂದಂಥದ್ದು. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳನ್ನು ಸೇರಿಸಿ 16 ಏನೋ ಒಕ್ಕೂಟ ಪ್ರಾರಂಭ ಆದವು. 16 ಒಕ್ಕೂಟಗಳ ಪೈಕಿ ಒಂದು 3 ಒಕ್ಕೂಟ ಕೆಲಸ ಮಾಡ್ತಾ ಇದೆ. ಹೆಮ್ಮೆ ವಿಷಯ ಅಂದರೆ ಉತ್ತರ ಕನ್ನಡದ ಒಕ್ಕೂಟ ರಾಜ್ಯದಲ್ಲೇ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ಇದಕ್ಕೆ 2 ಕಾರಣಗಳು. ಒಂದು, ಉತ್ತರ ಕನ್ನಡದ ಜಿಲ್ಲೆ ಜನತೆಯಲ್ಲಿ ಸಹಕಾರಿಯ ಬಗ್ಗೆ ಇರುವಂತಹ ಒಂದು ನಂಬಿಕೆ ಮತ್ತು ನಿಷ್ಠೆ. ಇನ್ನೊಂದು, ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಬಹಳ ಸುದೀರ್ಘ ಕಾಲದ ಅನುಭವವನ್ನು ಹೊಂದಿದಂಥ ನಮ್ಮ ಅಧ್ಯಕ್ಷರಾದಂಥ ವಿಶ್ವೇಶ್ವರ ಭಟ್ ಅವರ ಅನುಭವ ಮತ್ತು ಅವರ ಸಮರ್ಥ ನೇತೃತ್ವ, ಇವೆರಡರಿಂದಾಗಿ ಇವತ್ತು 10 ಕೋಟಿಗೂ ಮಿಗಿಲಾದಂಥ ವ್ಯವಹಾರವನ್ನು ಸಂಸ್ಥೆ ಮಾಡ್ತಾ ಇದೆ. ನಮ್ಮ ಏನು ಪ್ರಮಾಣೀಕೃತ ಸದಸ್ಯರಿದ್ದಾರೆ ಅವರಿಗೆಲ್ಲ ಸಾಧ್ಯವಾದಷ್ಟರ ಮಟ್ಟಿಗೆ ನಾವು ಅವರ ಉತ್ಪನ್ನಗಳಿಗೆ ನಾನು ಹೇಳ್ದಂಗೆ 15%ಗಿಂತ ಹೆಚ್ಚಿನ ಒಂದು ಪ್ರೀಮಿಯಂ ರೇಟನ್ನು ಕೊಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಜಿಲ್ಲೆಯಾದ್ಯಂತ ಸಾವಯವ ಕೃಷಿಯನ್ನು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೇವೆ. ಭಾಳ ಜನರಿಗೆ ಗೊತ್ತಿರುವ ಹಾಗೆ ಮೌಲ್ಯವರ್ಧನೆ ವಿಚಾರದಲ್ಲೂ ನಾವು ಈಗಾಗಲೇ ಸಾಕಷ್ಟು ಕೆಲಸವನ್ನು ಮಾಡಿದ್ದೇವೆ. ಅದು ಕಬ್ಬಿನ ವಿಚಾರದಲ್ಲಿರ್ಬೋದು, ಬಾಳೆಕಾಯಿ ವಿಚಾರದಲ್ಲಿರ್ಬೋದು, ಹಲಸಿನಕಾಯಿ ವಿಚಾರದಲ್ಲಿರ್ಬೋದು, ಅದು ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಅದರಿಂದಾಗಿ ಸಾಕಷ್ಟು ಗೃಹ ಉದ್ಯಮಗಳು ಬೆಳೀತಾ ಇದ್ದಾವೆ, ಸಾಕಷ್ಟು ಅವಕಾಶಗಳು ಬೆಳೀತಾ ಇದ್ದಾವೆ. ಇವೆಲ್ಲ ಒಂದು ವ್ಯಾವಹಾರಿಕ ದೃಷ್ಟಿಕೋನ. ಆದರೆ ಒಕ್ಕೂಟದ ಒಂದು ತಾತ್ವಿಕ ವಿಚಾರ ಏನು ಅಂತ ಕೇಳಿದರೆ, ನಮ್ಮ ದೃಷ್ಟಿಯಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣ ಸಾವಯವ ಜಿಲ್ಲೆಯಾಗಿ ನಾವು ಮಾರ್ಪಡಿಸಬೇಕು ಅನ್ನೋದು ನಮ್ಮ ಒಂದು ದೊಡ್ಡ ಕನಸು. ಆ ಕನಸಿಗಾಗಿ ಎಲ್ಲ ಕೆಲಸ ನಡೀತಾ ಇದೆ. ಅದಕ್ಕೆ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದು, ಅದು ಸರ್ಕಾರಿ ಸಂಸ್ಥೆಗಳಿರ್ಬೋದು, ಸಹಕಾರಿ ಸಂಘಗಳಿರ್ಬೋದು, ಇಲಾಖೆಗಳಿರ್ಬೋದು, ಇದಕ್ಕೆ ಕೈ ಜೋಡಿಸ್ಬೇಕು. ಉತ್ತರ ಕನ್ನಡ ಜಿಲ್ಲೆಯನ್ನು ಒಂದು ಸಾವಯವ ಜಿಲ್ಲೆಯನ್ನಾಗಿ ಮಾಡಿ ದೇಶದಲ್ಲೇ ಮಾದರಿ ಜಿಲ್ಲೆಯನ್ನಾಗಿ ನಾವು ಅಭಿವೃದ್ಧಿಗೊಳಿಸುವ ಎಲ್ಲ ಅವಕಾಶಗಳು ನಮಗಿದೆ, ಶಕ್ತಿಯೂ ಇದೆ, ಸಾಧ್ಯತೆಯೂ ಇದೆ. ಇದೊಂದು ವಿಷಮುಕ್ತ ಜಿಲ್ಲೆ ಆಗಲಿ, ಅದು ದೇಶಕ್ಕೆ ಒಂದು ನಮ್ಮಲ್ಲಿ ಪೈಲಟ್ ಪ್ರಾಜೆಕ್ಟು ಅಂತಾರೆ, ಮಾಡೆಲ್ ಪ್ರಾಜೆಕ್ಟ್. ಆ ರೀತಿಯಲ್ಲಿ ಇಡೀ ದೇಶಕ್ಕೆ ಈ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಅಭಿವೃದ್ಧಿಗೊಳ್ಳಬೇಕು. ಅದಕ್ಕೆ ಅನುಕೂಲವಾಗುವ ಅಭಿವೃದ್ಧಿಗಳನ್ನು ಮಾತ್ರ ನಾವು ಮಾಡ್ತಾ ಹೋಗೋದು. ಅದೇ ರೀತಿಯಲ್ಲಿ ನಾವು ಮೊನ್ನೆ ಅಷ್ಟೇ ಜಿಲ್ಲಾಧಿಕಾರಿಗಳು ನಮ್ಮ ಒಕ್ಕೂಟಕ್ಕೆ ಭೇಟಿ ನೀಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಗ್ರಿ ಟೂರಿಸಮ್ ಇರ್ಬೋದು, ಕರಾವಳಿಯಲ್ಲಿ ತರಕಾರಿಗಳನ್ನು ಬೆಳೆಯೋದು, ಈ ರೀತಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅವರು ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ನಮಗೆ ಭಾಳ ಹೆಮ್ಮೆ ವಿಷಯ. ಹಾಗಾಗಿ ಜಿಲ್ಲೆಯನ್ನು ಒಂದು ಸಾವಯವ ಜಿಲ್ಲೆಯಾಗಿ ಅತ್ಯಂತ ಇದರ ಸೌಂದರ್ಯವನ್ನು, ಇದರ ಶುದ್ಧತೆಯನ್ನು ಎಲ್ಲವನ್ನು ಕಾಪಾಡಿಕೊಂಡು ಕೂಡ ಒಂದು ಅಭಿವೃದ್ಧಿ ಹೊಂದಿದ ಜಿಲ್ಲೆಯನ್ನಾಗಿ ಮಾಡೋದಕ್ಕೆ ಎಲ್ಲರೂ ಕೂಡ ಶ್ರಮಿಸೋಣ ಅನ್ನುವಂಥದ್ದು ನನ್ನ ಒಂದು ಕಳಕಳಿ. ಓಕೆ, ಈಗ ನೀವು ಮಾತನಾಡಬೇಕಾದ್ರೆ ಹೇಳಿದ್ರಿ ವಿಷಮುಕ್ತ ಉತ್ತರ ಕನ್ನಡ ಜಿಲ್ಲೆ ಆಗಬೇಕು ಅಂತ. ಈ ವಿಷಮುಕ್ತ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಅದು ಯಾವ ರೀತಿ ಕಾನ್ಸೆಪ್ಟ್ ಏನದು? ವಿಷಮುಕ್ತ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಯಾಕೆ ಹೇಳಿದೆ ಅಂತಂದರೆ, ಈಗ ನಾನು ಉದ್ಯೋಗದ ವಿಷಯಕ್ಕೆ ಹೋಗೋದಿಲ್ಲ, ಔದ್ಯೋಗೀಕರಣ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡೋದಿಲ್ಲ. ಕೇವಲ ಕೃಷಿಯನ್ನೇ ತಗೊಂಡುಕೊಂಡ್ರೆ ಕೂಡ ನೀವು ಯಾವುದೇ ಇದಕ್ಕೆ ಹೋದರೆ, ಗೊಬ್ಬರದ ಅಂಗಡಿಗೆ ಅಥವಾ ಇನ್ನೆಲ್ಲ ಹೋದರೆ, ಅಲ್ಲಿ 3-4 ರೀತಿಯ ಔಷಧಿಗಳು ಇರ್ತವೆ, ಅದ್ರ ಮೇಲೆಲ್ಲ ಮಾರ್ಕ್ ಇರುತ್ತೆ, ಹಸಿರು, ಹಳದಿ, ಕೆಂಪು, ಹೀಗೆಲ್ಲ. ಅಂದರೆ ಕೆಲವೊಂದು ಟೆಂಪ್ರರಿ, ಶೀಘ್ರ ಕಾಲದಲ್ಲಿ ಅದು ಹಾಕಿದ್ಕೊಳ್ಳೆ ಹೋಗುವಂಥದ್ದು, ಕೆಲವೊಂದು ದೀರ್ಘಕಾಲ ಉಳಿಯುವಂಥದ್ದು, ಕೆಲವೊಂದು ಶಾಶ್ವತವಾಗಿ ಉಳಿಯುವಂಥದ್ದು, ಈ ರೀತಿಯ ವಿಷಯಗಳು ಬೇರೆ ಬೇರೆ ಅದನ್ನು ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟನ್ನು ನಾವು ಸಿಂಪರಣೆ ಮಾಡುವಂಥ ಬಳಸೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ಕೇಳುವವರು ಮತ್ತು ತೆಗೆದುಕೊಳ್ಳುವವರು ಎರಡೂ ಜನ ಕೂಡ ಮಾರ್ಕೆಟ್ ಫೋರ್ಸ್ಗಳಿಂದಾಗಿ ತೊಗೊಂಡಿರ್ತಾರೆ. ಯಾಕಂತ ಗೊತ್ತಿಲ್ಲ, ಯಾರೋ ಒಬ್ಬರು ಅವ್ರು ಹೇಳಿದರು ಅಂತ ಇದ್ರ ತೊಗೊಬಂದು ಹೊಡೆದು. ಆ್ಯಕ್ಚುಲು ಅದರ ಅವಶ್ಯಕತೆ ಇರೋದಿಲ್ಲ. ಅಂಥ ವಿಷಯಗಳು ನೀವು ಮಣ್ಣಿಗೆ ಹಾಕ್ತೀರಿ, ಗಾಳಿಯಲ್ಲಿ ಸಿಂಪಡಿಸ್ತೀರಿ, ಅದು ನೀರಿನಲ್ಲಿ ಸೇರ್ತದೆ, ಗಾಳಿಯಲ್ಲಿ ಸೇರ್ತದೆ, ನೀರು ನದಿಗೆ ಹೋಗ್ತದೆ.
ಈಗಾಗಲೇ ನಾನು ಹೇಳೋದೇನಿದೆ, ಈಗಾಗಲೇ ಅಡಿಕೆ ಮೂಡಿಗೆ ಮೊನೊಕ್ರೋಟೋಪಾಸು ಮತ್ತೊಂದು ಹೊಡಿಲಿಕ್ಕೆ ಪ್ರಾರಂಭವಾಗಿ ಜೇನುನೊಣಗಳು ಸಾಯ್ತಾ ಇರುವಂಥ ಪ್ರಕರಣಗಳು ಈಗಾಗಲೇ ದಾಖಲಾಗ್ತಾ ಇದ್ದಾವೆ. ಬೇರೆ ಬೇರೆ ಔಷಧಿಗಳನ್ನು ಹೊಡೆದು ಹೋದ ವರ್ಷ ತಲೆ ಸುತ್ತು ಬಂದು ಹೌದು, ಈ ರೀತಿ ಆಗ್ತಾನೆ ಇದೆ. ಇದು ನದಿಗೆ ಸೇರ್ತದೆ, ಮೀನುಗಳಿಗೆ ಸೇರ್ತದೆ. ನಮಗೆ ಹಿಂದಿಗೆ ಸಾಕಷ್ಟು ಉದಾಹರಣೆಗಳಿದೆ. ಹಾಗಾಗಿ ಮತ್ತೆ ಒಮ್ಮೆ ಆದಂಥ ಒಂದು ಅವಘಡ ಮತ್ತೆ ಪುನರ್ ಆಗೋದು ಬೇಡ ಅನ್ನೋದು ಒಂದು ಕಳಕಳಿ ಇದೆ. ನಾವು ಯಾಕಂದರೆ ಗೇರಿನ ವಿಷಯದಲ್ಲಿ ನೋಡಿದ್ದೇವೆ. ಅಂಥ ಒಂದು ಘಟನೆಗಳು ಮತ್ತೆ ಮುಂದೆ ಆಗೋದು ಬೇಡ. ಆ ದೃಷ್ಟಿಯಿಂದ ಇದೊಂದು ವಿಷಮುಕ್ತ ಜಿಲ್ಲೆ ಆಗಬೇಕು. ಇಲ್ಲಿ ಮುಖ್ಯವಾಗಿ ಇಲ್ಲಿಯ ಗಾಳಿ, ಇಲ್ಲಿಯ ಮಣ್ಣು ಮತ್ತು ಇಲ್ಲಿ, ಯಾಕೆಂದರೆ ನಾನೊಂದು ಕೃಷಿಕ, ನನಗೂ ಉತ್ಪನ್ನ ಬೇಕು, ನನ್ನ ಜೀವನ ಅದರಲ್ಲೇ ನಿರ್ವಹಣೆ ಆಗಬೇಕು, ನನಗೂ ಹಣ ಬೇಕು. ಆದರೆ ಇದರ ಜೊತೆಗೆ ಇನ್ನೊಂದು ದೊಡ್ಡ ಜವಾಬ್ದಾರಿ ಅಂದರೆ ಈ ಭೂಮಿಯಾಗಲಿ ಗಾಳಿಯಾಗಲಿ ಮಣ್ಣಾಗಲಿ ಯಾವುದು ನಾನು ಮಾಡಿದ್ದಲ್ಲ. ನನಗೆ ಪಿತ್ರಾರ್ಜಿತ ಆಸ್ತಿ ಅಂತೇವಲ್ಲ, ಪಿತ್ರಾರ್ಜಿತ ಆಸ್ತಿ ಅರ್ಥ ಅದು ನನಗೆ ಬಂದಿದೆ. ಅದರಲ್ಲಿ ನಾನು ನನ್ನ ಜೀವನವನ್ನು ನಡೆಸ್ಕೊಂಡು ಅದು ನನಗೆ ಕೊಡುವಾಗ ಹೇಗಿತ್ತೋ ಅದನ್ನು ಅಷ್ಟೇ ಸುರಕ್ಷಿತವಾಗಿ ಮುಂದಿನ ತಲೆಮಾರಿಗೆ ಅದರ ಹಸ್ತಾಂತರಿಸುವಷ್ಟೇ ನಾನು ಅದು ಬಾಧ್ಯಸ್ಥ. ನಮ್ಮ ರಿಕಾರ್ಡ್ನಲ್ಲಿ ಹೆಸರು ಇದೆ ಅಂದಾಕ್ಷಣ ಅದರ ಸಂಪೂರ್ಣ ಒಡೆಯ ನಾನು ಆಗೋದಿಲ್ಲ. ದೇಕರಿಕೆ ನೋಡ್ಕೊಳ್ಳೋ ಅಷ್ಟೇ. ಅದರಿಂದ ನಾನು ನನ್ನ ಜೀವನ ನಿರ್ವಹಣೆ ಮಾಡ್ಕೊಂಡು, ಆದರೆ ಅದನ್ನು ಸುರಕ್ಷಿತವಾಗಿ ಮುಂದಿನ ಜನಾಂಗಕ್ಕೆ ನಾವು ಹಸ್ತಾಂತರ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ಆ ದೃಷ್ಟಿಯಿಂದ ನಾವು ಅದನ್ನು ವಿಷಮುಕ್ತವಾಗಿ ನಮ್ಮ ಮಣ್ಣನ್ನು, ನಮ್ಮ ಗಾಳಿಯನ್ನು, ನಮ್ಮ ನೀರನ್ನು ಇಡಬೇಕು. ಹಾಗಾಗಿ ಇಡೀ ಜಿಲ್ಲೆಯನ್ನು ಆ ರೀತಿಯಾಗಿ ನಾವು ಅಭಿವೃದ್ಧಿಪಡಿಸ್ಲಿಕ್ಕೆ ನಮ್ಮೆಲ್ಲರದ್ದು ಅದರಲ್ಲಿ ಸಹಕಾರವೂ ಬೇಕು, ಭಾಗಿತನವೂ ಬೇಕು, ಕಾಳಜಿ ಕೂಡ ಬೇಕು ಅಂತ ಹೇಳ್ತೇನೆ. ಓಕೆ, ಈಗ ಒಟ್ಟಾರೆಯಾಗಿ ಸಹಕಾರಿ ವ್ಯವಸ್ಥೆ ಇರ್ಬೋದು, ಕೃಷಿ ಜೊತೆಗೆ ಸಾವಯವ ಕೃಷಿ, ಇದಷ್ಟಕ್ಕೂ ಸಂಬಂಧಿಸಿ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಸಾವಯವ ಕೃಷಿ, ಸಹಕಾರಿ, ಇದೆರಡೂ ಕೂಡ ಒಂದೇ ಏನು ಹೇಳ್ತಾರಲ್ಲ, ಒಂದೇ ಎರಡು ಮುಖ ಇದ್ದಾಗ. ಹಾಗೆ ಅದರಲ್ಲಿ ಏನು ಬಹಳ ವ್ಯತ್ಯಾಸ, ಏನು ಪ್ರತ್ಯೇಕತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸಾವಯವ, ನಾನು ಮತ್ತು ಹೇಳಿದಾಗೆ ಈ ಸಾವಯವ ಕೃಷಿ ಕೂಡ ಇಡೀ ವ್ಯಾಪಕವಾಗಿ ಬೆಳಿಬೇಕು, ಪ್ರತಿ ರೈತನೂ ಸಾವಯವಕ್ಕೆ ಬರಬೇಕು ಅಂದಾದರೆ ಈ ಇಡೀ ಸಹಕಾರಿ ವ್ಯವಸ್ಥೆ, ಸಹಕಾರಿ ಸಂಘ, ಸಹಕಾರಿ ಚಳುವಳಿಗಳು ಅದನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸದಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು. ಸಾವಯವವನ್ನು ಪ್ರಚಾರ ಮಾಡುವಂಥದ್ದು, ಅನುಷ್ಠಾನಗೊಳಿಸುವಂಥದ್ದು ಕೇವಲ ಸಾವಯವ ಒಕ್ಕೂಟದ ಕಾರ್ಯ ಅಥವಾ ಇನ್ಯಾವುದೋ ಸಂಸ್ಥೆಯ ಕಾರ್ಯ ಅಂತ ಭಾವಿಸ್ದೇನೆ ಪ್ರತಿಯೊಂದು ಸಹಕಾರಿ ಸಂಘಗಳು, ಅದರಲ್ಲೂ ವಿಶೇಷವಾಗಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳೇನಿದ್ದಾವಲ್ಲ ಅವು ಎಲ್ಲವೂ ಕೂಡ ಈ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿಯನ್ನು ನೈತಿಕ ಜವಾಬ್ದಾರಿ ಅಂತ ತಗೊಂಡ್ರೆ ಬಹಳ ಶೀಘ್ರದಲ್ಲಿ ನಾವು ಉತ್ತರ ಕನ್ನಡದಲ್ಲಿ ಗೊಬ್ಬರ ಮತ್ತು ವಿಷಕಾರಿ ಅಂಶಗಳಿರುವಂಥ ಔಷಧಿಗಳನ್ನು ಕಾಣದೇನೆ ಇರುವಂಥ ಸ್ಥಿತಿಗೆ ತರ್ಬೋದು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ರಾಘವ್ ಹೆಗಡೆ ಕೊರ್ಸೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಮೊದಲನೇದಾಗಿ ಸ್ಥಳೀಯ ವಿಷಯಗಳು, ಇನ್ನೊಂದು ವೈಚಾರಿಕ ವಿಷಯಗಳು ಮತ್ತು ಸಮಾಜಮುಖಿಯಾಗಿ ಏನು ಸಕಾರಾತ್ಮಕ ವಿಷಯಗಳನ್ನೇ ಇಟ್ಟುಕೊಂಡು ನಡೆಸ್ತಾ ಬಂದಿದೆ. ಇದು ಬಹಳ ಖುಷಿಯ ವಿಚಾರ. ಆ ದೃಷ್ಟಿಯಿಂದ ಈ ಚಾನೆಲ್ಲು ಒಳ್ಳೆಯದಾಗಿ ಬೆಳೀಲಿ. ಎಲ್ಲದಕ್ಕಿಂತ ಒಂದೇ ಶಬ್ದದಲ್ಲಿ ನಾನು ಇವತ್ತಿಂದ ಈ ಶಬ್ದವನ್ನು ಬಳಸ್ಬೋದು, ಜನರ ಧ್ವನಿಯಾಗಿ ಬೆಳೀತಾ ಇದೆ. ಇದು ಭಾಳ ಹೆಮ್ಮೆಯ ಸಂಗತಿ. ಇದಕ್ಕೆ ನಾವು ಶುಭವನ್ನು ಹಾರೈಸ್ತೇವೆ. ಇದರಿಂದ ಸಮಾಜಕ್ಕೆ ಇನ್ನೊಂದಿಷ್ಟು ಒಳಿತಿನ ಸಂದೇಶಗಳು ಹೋಗಲಿ ಅಂತ ನಾನು ಹಾರೈಸ್ತೇನೆ. ಓಕೆ, ಧನ್ಯವಾದ. 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 ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.